ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. ಫ್ರೆಂಡ್ಸ್ ನಮ್ಮ ವ್ಯೂವರ್ಸ್ ಒಬ್ಬರು ಕಮೆಂಟ್ ಮಾಡಿದರು, ಮೇಡಮ್ ಲೆಂತು 14 ಇಂಚು ಮತ್ತು ಚೆಸ್ಟು 40 ಇಂಚು, ವೇಸ್ಟು 31 ಇಂಚಿಗೆ ಒಂದು ಅಳತೆ ಮಾಡಿಬಿಟ್ಟು ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಡಿ ಅಂತ ಹೇಳಿದರು. ಅವರಿಗೋಸ್ಕರ ನಾನಿವತ್ತು ಒಂದು ಬ್ಲೌಸ್ ಪೀಸನ್ನು ಕಟ್ ಮಾಡಿ ತೋರಿಸ್ತೀನಿ. ಅವರು ಪೇಪರ್ ಕಟ್ಟಿಂಗ್ ಆದರೂ ಪರವಾಗಿಲ್ಲ, ಕಟ್ ಮಾಡಿ ತೋರಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದರು. ಪರವಾಗಿಲ್ಲ, ಈ ಸೈಜಲ್ಲಿ ನಮ್ಮ ಅತ್ತೆಯವರಿದ್ದರು, ಅವರಿಗೆ ಹೊಲ್ಕೊಟ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ. ಅಳತೆ ನಾನು ಹೇಗೆ 40 ಇಂಚಿನ ಎದೆ ಸುತ್ತಳತೆ ಇರುವ ಅಳತೆನ ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಫಸ್ಟು 40 ಇಂಚ್ ಎದೆ ಸುತ್ತಳತೆ ಇರುವ ಬ್ಲೌಸನ್ನು ಕಟ್ ಮಾಡೋಕ್ಕೆ 1 ಮೀಟರ್ ಬಟ್ಟೆ ಬೇಕು. ನಾನು ಇದು 1 ಮೀಟರ್ ಬಟ್ಟೆ ಅಂದರೆ ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ. ಯಾಕಂದರೆ ಇದು ಎದೆ ಸುತ್ತಳತೆ 4ನೇ 1 ಭಾಗ 10 ಇಂಚ್ ಬರೋದ್ರಿಂದ 1 ಮೀಟರ್ ಬಟ್ಟೆ ಬೇಕಾಗುತ್ತೆ. ನಾನು 1 ಮೀಟರ್ ಬಟ್ಟೆನ ಯಾವ ರೀತಿ ಅಳತೆ ಮಾಡಿಬಿಟ್ಟು ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಅಳತೆಗೆ ನಮ್ಮ ವ್ಯೂವರ್ಸ್ ಕಳಿಸಿರೋ ಅಳತೆಗೆ ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಜಸ್ಟ್ 40 ಇಂಚ್ ಇದ್ದರೆ ಇದನ್ನು 4ನೇ 1 ಭಾಗ ಮಾಡಿದಾಗ 10 ಇಂಚಿಗೆ ಬರುತ್ತೆ. 4ನೇ 1 ಭಾಗ ಮಾಡಿದಾಗ ಅಂದರೆ 40 ಇಂಚ್ ಎದೆ ಸುತ್ತಳತೆ ಇದ್ದಾಗ 4ನೇ 1 ಭಾಗ ಮಾಡಿದಾಗ 10 ಇಂಚ್ ಬರುತ್ತೆ. 10 ಇಂಚಿಗೆ 2.5 ಇಂಚನ್ನು ಆ್ಯಡ್ ಮಾಡಬೇಕು. ಯಾಕಂದರೆ ಗುಂಡಿಪಟ್ಟಿ ಕಜಪಟ್ಟಿ ಮಾರ್ಜಿನ್ ಇಟ್ಕೊಂಡು 2.5 ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಬೇಕು. ನಾನು ಫಸ್ಟು ನಾನು ಬ್ಯಾಕು ಫ್ರಂಟು ಒಂದೇ ಸಮ ಕಟ್ ಮಾಡ್ತೀನಿ, ಬೇರೆ ಬೇರೆ ಕಟ್ ಮಾಡಲ್ಲ. ಬೇರೆ ಬೇರೆನೂ ಸಹ ಕಟ್ ಮಾಡ್ಬೋದು, ನಾನು ನಿಮಗೆ ಈಸಿ ಆಗಲಿ ಅಂದ್ಬಿಟ್ಟು ಬ್ಯಾಕು ಫ್ರಂಟು ಒಟ್ಟಿಗೆ ಕಟ್ ಮಾಡ್ತೀನಿ. ಆಗ ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ನೋಡಿ, ಇದು 1 ಮೀಟರ್ ಬಟ್ಟೆ ಇದೆ. ನಾನು ಇದನ್ನು ಈಗ 4 ಫೋಲ್ಡ್ ಆಗಿ ಫೋಲ್ಡ್ ಮಾಡ್ತೀನಿ. ಈ ರೀತಿ ಫಸ್ಟಿಗೆ ಇದು 40 ಸೈಜಿನ ಎದೆ ಸುತ್ತಳತೆ ಆಗಿರೋದ್ರಿಂದ ಫಸ್ಟಿಗೆ ನಾವು ಅಳತೆ ಮಾಡ್ಕೊಬೇಕು. ಅಂದರೆ ಇದರ ಫಿಟ್ಟಿಂಗ್ ಅಳತೆ 10 ಇಂಚ್ ಬರುತ್ತೆ. ನಾವು ಇದಕ್ಕೆ ಎಕ್ಸ್ಟ್ರಾ 2.5 ಇಂಚ್ ಆ್ಯಡ್ ಮಾಡ್ಕೊಬೇಕು. ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೊಬೇಕು. ಮಾಡಿಕೊಂಡು 12.5 ಇಂಚಿಗಿದೆಯಾ ಅಂತ ಹೇಳ್ಬಿಟ್ಟು ಒಂದ್ಸರಿ ಅಳತೆ ಮಾಡ್ಕೊಬೇಕು. ಫುಲ್ 12.5 ಇಂಚಿಗೆ ನಾವು ಸೆಟ್ ಮಾಡ್ಕೊಬೇಕು. ಫುಲ್ ಸ್ಟಾರ್ಟಿಂಗಿಂದ ನಮ್ಮ ವ್ಯೂವರ್ಸ್ ಕೇಳಿದ್ರಲ್ವ 40 ಇಂಚಿನ ಎದೆ ಸುತ್ತಳತೆಯ ಅಳತೆಗೆ ಕಟ್ಟಿಂಗ್ ಮಾಡಿ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನಿವಾಗ 10 ಇಂಚ್ ಇರೋದು 12.5 ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. 2.5 ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ 12.5 ಇದೆ. ಇದನ್ನೀಗ ನಾನು ಕಟ್ ಮಾಡ್ತೀನಿ. ಫ್ರೆಂಡ್ಸ್, ಈ ರೀತಿ ಆಯಿತು. ಇದನ್ನು ನಾವೀಗ ಹೀಗೆ ಮಾಡ್ಕೊಬೇಕು. ನಾನು ಫ್ರಂಟು ಬ್ಯಾಕು ಒಟ್ಟಿಗೆ ಕಟ್ ಮಾಡ್ತೀನಿ. ನಾನಿವಾಗ ಫ್ರಂಟು ಬ್ಯಾಕು 2 ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಅಂತ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ 12.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇವಾಗ ಇದನ್ನು ಕರೆಕ್ಟಾಗಿ ಲೈನನ್ನು ಕರೆಕ್ಟಾಗಿ ಸ್ಟ್ರೈಟಾಗಿ ಮಾಡ್ಕೊಬೇಕು. ಕ್ರಾಸ್ ಆಗಿದ್ರೆ ನೀವು ಈ ರೀತಿ ಒಂದು ಗೆರೆ ಹಾಕಿ ಸ್ಟ್ರೈಟಾಗಿ ಮಾಡ್ಕೊಬೇಕು. ಈಗ ನಾವು ಬ್ಯಾಕಲ್ಲಿ ಅವರು ಲೆಂತು 14 ಇಂಚ್ ಹೇಳಿದ್ದಾರೆ. ಇದು ಲೈನಿಂಗ್ ಬ್ಲೌಸಿಗೋ ಮತ್ತು ಸಾದಾ ಬ್ಲೌಸಿಗೋ ಅಂತ ಹೇಳ್ಬಿಟ್ಟು ಅವ್ರು ಹೇಳಿಲ್ಲ. ನಾನು ಈಗ ಲೈನಿಂಗ್ ಬ್ಲೌಸಿಗೆ ಕಟ್ ಮಾಡ್ತಾ ಇದ್ದೀನಿ. ಲೈನಿಂಗ್ ಬ್ಲೌಸ್ ಆದರೆ ಅವರು ಲೆಂತ್ ಹೇಳಿರೋದು 14 ಇಂಚು, ಲೈನಿಂಗ್ ಬ್ಲೌಸಿಗಾದರೆ 1 ಇಂಚು ಕರೆಕ್ಟ್ ಮಾಡ್ಕೋಬೇಕು. ನಾವೀಗ ಬ್ಯಾಕಲ್ಲಿ ಸೆಟ್ ಮಾಡ್ಕೊಳ್ಳೋಣ. ಫಸ್ಟು ಬ್ಯಾಕಲ್ಲಿ ಕರೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬ್ಯಾಕಲ್ಲಿ ಕರೆಕ್ಟಾಗಿ 15 ಇಂಚಿದೆ. ಅವರು ಲೆಂತ್ ಹೇಳಿರೋದು 14 ಇಂಚು, 1 ಇಂಚು ಎಕ್ಸ್ಟ್ರಾ ಇಟ್ಕೊಬೇಕು.
14 ಇಂಚು ಹೇಳಿದ್ದಾರೆ, 1 ಇಂಚು ಎಕ್ಸ್ಟ್ರಾ ಇಟ್ಕೊಬೇಕು. ನಾವು ಕರೆಕ್ಟಾಗಿ ಇಲ್ಲಿ ಸೆಟ್ ಮಾಡ್ಕೊಬೇಕು. ಇದೆ ಮೇಲೆ ಇಲ್ಲಿ ನಾನು ಲೈನಿಂಗ್ ಬ್ಲೌಸ್ಗೆ ಕಟ್ ಮಾಡ್ತಾ ಇದ್ದೀನಿ. 14 ಇಂಚು ಅವರು ಹೇಳಿರೋ ಲೆಂತ್ ಬ್ಲೌಸ್ ಇಂದು, ನಾನು 15 ಇಂಚಿಗೆ 1 ಇಂಚು ಜಾಸ್ತಿ ಇಟ್ಕೊಬೇಕು. ಲೈನಿಂಗ್ ಬ್ಲೌಸ್ ಆದ್ರೆ, ಸಾದಾ ಬ್ಲೌಸ್ ಆದ್ರೆ 2 ಇಂಚ್ ಜಾಸ್ತಿ ಇಟ್ಕೋಬೇಕು. ಫ್ರಂಟ್ ಅಲ್ಲಿ ನಾವು ಈ ಬಟ್ಟೆನ ಹೀಗೆ ಹಾಕೋಬೇಕು. ಫ್ರೆಂಡ್ಸ್ ನೋಡಿ, ಫ್ರಂಟ್ ಅಲ್ಲಿ ಉದ್ದ ಇದೆ. ಈಗ 15 ಇಂಚು ನಾವು ಬ್ಯಾಕ್ ಅಲ್ಲಿ ಇಟ್ಕೊಂಡಿದೀವಲ್ಲ, ಫ್ರಂಟ್ ಅಲ್ಲಿ 16 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ಫ್ರಂಟ್ ಅಲ್ಲಿ 16 ಇಂಚಿಗೆ ಸ್ಟ್ರೈಟ್ ಆಗಿ ಒಂದು ಗೆರೆಯನ್ನು ಹಾಕೊಂಡು ಕಟ್ ಮಾಡ್ಕೊಬೇಕು. ಈ ಎಕ್ಸ್ಟ್ರಾ ಬಟ್ಟೆ ನೀವು ಕಟ್ ಮಾಡಿದ್ರು ಮಾಡ್ಬೋದು, ಹಾಗೇನಾದ್ರೂ ಬಿಟ್ಕೋಬಹುದು, ಏನು ಪರವಾಗಿಲ್ಲ. ಅಂದ್ರೆ ನಾನು ಕಟ್ ಮಾಡ್ತೀನಿ. ಈಗ ನಾವು ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಬಟ್ಟೆ ಕರೆಕ್ಟ್ ಆಗಿ ರೆಡಿ ಆಯ್ತು. ನಾನು ಹಿಂದಿನ ವಿಡಿಯೋದಲ್ಲಿ ಅಳತೆ ಬ್ಲೌಸ್ ಇಟ್ಕೊಂಡು ಸಹ ಕಟ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ಇದು ನಮ್ಮ ವ್ಯೂವರ್ಸ್ ಕೇಳಿರೋ ಪ್ರಶ್ನೆ. ನೋಡಿ ಫ್ರೆಂಡ್ಸ್, ವ್ಯೂವರ್ಸ್ ಏನು ಲೆಂತ್ 14 ಇಂಚು ಅಂತ ಹೇಳಿದರೆ, ಈ ಫ್ರಂಟ್ ಅನ್ನ ಈ ರೀತಿ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ 14 ಇಂಚ್ ಇದೆಯಾ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಒಂದ್ಸಲಿ 1 ಇಂಚು ಎಕ್ಸ್ಟ್ರಾ ಬಿಟ್ಕೊಬೇಕು ಮಾರ್ಜಿನ್ಗಾಗಿ. ಫ್ರಂಟ್ ಅಲ್ಲಿ 16 ಇಂಚಿಗೆ, ಬ್ಯಾಕ್ ಅಲ್ಲಿ 15 ಇಂಚಿಗೆ. ಇದು ಪಟ್ಟಿಗೋಸ್ಕರ ನಾವು 1 ಇಂಚು ಜಾಸ್ತಿ ಇಟ್ಟಿರೋದು. ಈಗ ನಾವು ಕುತ್ತಿಗೆ ಅಗ್ಲ ಮಾರ್ಜಿನ್ ಎಲ್ಲ ನಾನೀಗ ಫಸ್ಟ್ ಎಷ್ಟು ಇಂಚ್ ಇಟ್ಕೊಂಡೆ, ಎಷ್ಟು ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ ಅಂತ ಹೇಳ್ತೀನಿ. ನೋಡಿ, ಇವರ ಎದೆ ಸುತ್ತಳತೆ 10 ಇಂಚು ಅಂದ್ರೆ 4ನೇ 1 ಭಾಗ. ಮಾರ್ಜಿನ್ ಬಂದ್ಬಿಟ್ಟು 2.5 ಇಂಚು. ಯಾಕಂದ್ರೆ 2.5 ಇಂಚ್ ಯಾಕೆ ಜಾಸ್ತಿ ಇಟ್ಟಿದ್ದೀನಿ ಅಂದ್ರೆ, ಅರ್ಧ ಇಂಚ್ ಬಂದ್ಬಿಟ್ಟು ಇಲ್ಲಿ ಗುಂಡಿ ಪಟ್ಟಿ ಕಾಜಾಪಟ್ಟಿಗೆ ಹೋಗುತ್ತೆ. ಹಾಗಾಗಿ 2.5 ಇಂಚು ನಾವು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಗುಂಡಿ ಪಟ್ಟಿ ಕಾಜಾಪಟ್ಟಿಗೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ. ಇಲ್ಲಿಂದ 10 ಇಂಚಿಗೆ ಒಂದು ಗೆರೆಯನ್ನು ಎಳ್ಕೊಳ್ಳೋಣ. ಇದಿಷ್ಟು ಮಾರ್ಜಿನಿಗೆ ಫ್ರೆಂಡ್ಸ್. ಇದು ಎಕ್ಸ್ಟ್ರಾ ಗುಂಡಿ ಪಟ್ಟಿ ಕಾಜಾಪಟ್ಟಿಗೆ ಅಂತ ಹೇಳ್ಬಿಟ್ಟು. ಈಗ ನಾವು ಕುತ್ತಿಗೆಯ ಅಗ್ಲವನ್ನ ಇಟ್ಕೊಳ್ಳೋಣ. 40 ಇಂಚಿನ ಎದೆ ಸುತ್ತಳತೆ ಅಂದ್ರೆ 4ನೇ 1 ಭಾಗ 10 ಇಂಚಿಗೆ ಬಂದ್ರೆ, ಇವರಿಗೆ ನಾವು 2.25 ಇಂಚು ಕುತ್ತಿಗೆ ಅಗ್ಲವನ್ನ ಇಡಬೇಕು. ಮತ್ತೆ ಇದು ಅವರವರ ಡೀಪ್ಗೆ ಅನುಗುಣವಾಗಿರುತ್ತದೆ. ಮುಂದ್ಗಡೆ ಅವರು ಕೆಲವರು 7 ಇಂಚಿಗೆ ಸಹ ಮಾಡ್ಕೊಳ್ತಾರೆ, 6 ಇಂಚಿಗೂ ಸಹ ಮಾಡ್ಕೊಳ್ತಾರೆ. ನಮಗೆ ವ್ಯೂವರ್ಸ್ ಕಳಿಸಿರೋದು ಇಷ್ಟೇ ಅಳತೆ, ಏನಂದ್ರೆ ಉದ್ದ ಮತ್ತೆ ಎದೆ ಸುತ್ತಳತೆ ಮತ್ತೆ ವೆಸ್ಟ್ ಇಷ್ಟನ್ನ ಕಳಿಸಿದ್ದಾರೆ. ನಾನು ಒಂದು ಅಂದಾಜಿನ ಮೇಲೆ, ಅಂದ್ರೆ ನಮ್ಮ ಅತ್ತೆಗೆ ನಾನು 40 ಇಂಚಿನ ಎದೆ ಸುತ್ತಳತೆಗೆ 6 ಅಥವಾ 6.5ಗೆ ಇಡ್ತೀನಿ. 6.5 ಕುತ್ತಿಗೆಯ ಉದ್ದ, 2.25 ಕುತ್ತಿಗೆಯ ಅಗಲ, ಕೆಳಗೆ 2.25ಗೆ ಮಾರ್ಕ್ ಮಾಡ್ಕೊಬೇಕು. ಇದು ಬ್ಲೌಸು ಒಬ್ಬೊಬ್ರು ಕಡಿಮೆ ಡೀಪನ್ ಇಟ್ಕೊಳ್ತಾರೆ, ಒಬ್ಬೊಬ್ರು ಜಾಸ್ತಿ ಡೀಪನ್ ಇಟ್ಕೊಳ್ತಾರೆ. ನಾನು 6.5 ಇಂಚಿಗೆ ಕುತ್ತಿಗೆಯ ಉದ್ದವನ್ನ ಹೇಳಿದ್ದೀನಿ. 2.25 6.5 ಮತ್ತೆ ಇಲ್ಲಿ 2.25. ಇವಾಗ ಶೋಲ್ಡರ್ ಬಂದ್ಬಿಟ್ಟು ಈ 40 ಇಂಚಿನ ಎದೆ ಸುತ್ತಳತೆಯವರಿಗೆ 3.25 ಇಂಚು ಶೋಲ್ಡರ್ ಇಟ್ಕೊಬೇಕು. ಅಂದ್ರೆ ಭುಜ 6.5 ಬರುತ್ತೆ.
ಯಾಕಂದ್ರೆ ಕರೆಕ್ಟ್ ಆಗಿ ಕೂರತ್ತೆ. ಮತ್ತೆ ಹಾರ್ಮೋಲ್ ಬಂದ್ಬಿಟ್ಟು 6.5 ಇಂಚಿಗೆ ಇಟ್ಕೊಬೇಕು. ಹಾರ್ಮೋಲ್ ಬಂದ್ಬಿಟ್ಟು 6.5 ಇಂಚಿಗೆ ಒಂದು ಮಾರ್ಕನ್ನ ಮಾಡ್ಕೊಳ್ಳೋಣ. ಹಾರ್ಮೋಲ್ ಅಂದ್ರೆ ಕಂಕ್ಳ ಅಂತ ಹೇಳಿ ಫ್ರೆಂಡ್ಸ್. ಈಗ 1.25 ಇಂಚಿಗೆ ಒಂದು ಮಾರ್ಕು, ಮತ್ತೆ ಇದೆರಡರ ಮಧ್ಯ 6.5, 3.25ಗೆ ಒಂದು ಮಾರ್ಕು, ಮತ್ತೆ ಇಲ್ಲಿ 2.5 ಇಂಚಿಗೆ ಒಂದು ಮಾರ್ಕು, ಒಂದು ಶೇಪನ್ನು ಕೊಟ್ಕೊಳ್ಳೋಣ. ಕರು ಸ್ಕೇಲ್ ಇದ್ರೆ ಕರು ಸ್ಕೇಲಲ್ಲಿ ಸಹ ಕೊಟ್ಕೊಳ್ಳಿ. ಈಗ 3/4 ಇಂಚಿಗೆ ಒಂದು ಮಾರ್ಕು, ಫ್ರಂಟ್ ಮಾರ್ಕು. ನಾನು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಒಟ್ಟಿಗೆ ಹಾಕೊಳ್ಳೋದ್ರಿಂದ ಮತ್ತೆ ಇಲ್ಲಿ 1/4 ಇಂಚಿಗೆ ಒಳಗೆ ತಗೋಬೇಕು. ಈ ರೀತಿ ಮಾರ್ಕನ್ನ ಮಾಡ್ಕೊಬೇಕು. ಮತ್ತೆ ಶೋಲ್ಡರ್ ಅಲ್ಲಿ 1/4 ಇಂಚಿಗೆ ಕ್ರಾಸ್ ಅಲ್ಲಿ ಒಂದು ಗೆರೆಯನ್ನ ಹಾಕೋಬೇಕು. ಯಾಕಂದ್ರೆ ಶೋಲ್ಡರ್ ಡ್ರಾಪ್ ಆಗೋಲ್ಲ ಈ ತರ ಮಾಡೋದ್ರಿಂದ. ಮತ್ತೆ ಇಲ್ಲಿ 1/4 ಇಂಚು ಜಾಸ್ತಿ ತಗೊಳ್ಳೋದ್ರಿಂದ ಇಲ್ಲಿ ಸಹ ನೆರಿಗೆ ಬರಲ್ಲ, ಕರೆಕ್ಟ್ ಆಗಿ ಕೂರುತ್ತೆ. ಮತ್ತೆ ಈಗ ಬಂದ್ಬಿಟ್ಟು ಬೆಲ್ಟ್ ಪಟ್ಟಿನ ನಾವು ಇಲ್ಲಿ ಕೆಳಗಿಂದ 3 ಇಂಚಿಗೆ ಸಹ ತಗೋಬಹುದು. ಇಲ್ಲ ಅಂತಂದ್ರೆ ಎದೆ ಸುತ್ತಳತೆ 10 ಇಂಚ್ ಇರೋರಿಗೆ 12.5 ಚೆಸ್ಟ್ ಬೇಕಾಗತ್ತೆ. ಈಗ 13.5, ಇಲ್ಲಿ 7.5. ಇಲ್ಲ ಅಂತಂದ್ರೆ ನಿಮಗೆ ಇನ್ನೂ ಈಸಿ ಆಗ್ಬೇಕು ಅಂದ್ರೆ ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕನ್ನ ಮಾಡಿ, ಕೆಳಗಿಂದ ಬೆಲ್ಟ್ ಪಟ್ಟಿಗೆ ಇಲ್ಲಿ 2.5ಗೆ ಒಂದು ಮಾರ್ಕನ್ನ ಮಾಡಿ. ತಪ್ಪಾಗಲ್ಲ, ಕರೆಕ್ಟ್ ಆಗಿ ಬರುತ್ತೆ. ಇಲ್ಲ ಅಂತಂದ್ರೆ ಎದೆ ಸುತ್ತಳತೆ 40 ಇಂಚಿಂದ ಆಗಿರೋದ್ರಿಂದ ಅಂದ್ರೆ 4/1 ಭಾಗ 10 ಇಂಚು. ನೀವು ಇಲ್ಲಿ ಬ್ರೆಸ್ಟ್ ಪಾಯಿಂಟ್ ಅನ್ನ 12.5 ಒಂದು, ಇಲ್ಲಿ ನಿಪ್ಪಲ್ ಪಾಯಿಂಟ್ 13.5, ಮತ್ತೆ ಇಲ್ಲಿ ಕಂಕ್ಳು ಪಾಯಿಂಟ್ 7.5. ಈ ರೀತಿ ಹಾಕೋಬಹುದು, ಕರೆಕ್ಟ್ ಆಗಿ ಬರುತ್ತೆ. ಈಗ ಫ್ರಂಟ್ ಅಲ್ಲಿ ಇಷ್ಟು ಮಾರ್ಕ್ ಆಯ್ತು ನೋಡಿ ಫ್ರೆಂಡ್ಸ್. ಇನ್ನೊಂದ್ಸರಿ ಹೇಳ್ತೀನಿ, ಎದೆ ಸುತ್ತಳತೆ 10 ಇದೆ ಅಂದ್ರೆ ಪೂರ್ತಿ ಸುತ್ತಳತೆ 40 ಇಂಚು, ಎಕ್ಸ್ಟ್ರಾ 2 ಇಂಚು ಆಡ್ ಮಾಡಿದೀನಿ. ಇಲ್ಲಿ 1/2 ಇಂಚು ಗುಡಿಪಟ್ಟಿ ಕಾಜಪಟ್ಟಿಗೆ. ಮತ್ತೆ ಹಾರ್ಮೋಲು 6.5, ಹಾರ್ಮೋಲ್ ರೌಂಡಿಂಗು 1/4 ಇಂಚು 3/4 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 1/2 ಇಂಚಲ್ಲಿ ಮಾರ್ಕ್ ಮಾಡಿ ನೀವು ಶೇಪ್ ಅನ್ನ ತಕ್ಕೊಳ್ಳೋಕೆ ಹಾಕೊಳ್ಳಿ. ಇಲ್ಲಿ 1/4 ಇಂಚಿಗೆ ಭುಜದ ಹತ್ರ 1/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾವು ಹಾರ್ಮೋಲ್ ರೌಂಡಿಂಗ್ 10 ಇಂಚಿದೆ. ನಾವು ಇಲ್ಲಿಂದ ಒಂದು ಅಳತೆಯನ್ನ ಮಾಡ್ಕೊಬೇಕು ಕರೆಕ್ಟಾಗಿ 10 ಇಂಚಿಗೆ. ಹಾರ್ಮೋಲ್ ರೌಂಡಿಂಗ್ ಸಹ 10 ಇಂಚಿಗಿದೆಯಾ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿದೆ ಫ್ರೆಂಡ್ಸ್. ಇದು 6.5 ಹಾರ್ಮೋಲು ಕರೆಕ್ಟ್ ಆಗತ್ತೆ ಇವರಿಗೆ. ಒಂದ್ಸತಿ ಟೇಪಲ್ಲಿ ನೀವು ನೋಡ್ಕೊಳ್ಳಿ. ಇಲ್ಲಿ ಒಂದು ಟಕ್ಸ್ ಬಂದ್ಮೇಲೆ ಇಲ್ಲಿ ಚೂರು ವ್ಯತ್ಯಾಸ ನೋಡಿ, ಚೂರು ವ್ಯತ್ಯಾಸ ಬರ್ತಾ ಇದೆ. ಅದು ಈ ಚೂರು ಒಂದಿಷ್ಟಕ್ಕೆ ಬರ್ತಾ ಇದೆ ವ್ಯತ್ಯಾಸ. ಇಲ್ಲಿ ಟಕ್ಸ್ ಹಿಡಿದಾಗ ಕರೆಕ್ಟ್ ಆಗುತ್ತೆ. ಫಿಟ್ಟಿಂಗ್ ಕರೆಕ್ಟಾಗಿ ಗುಂಡಿಪಟ್ಟಿ ಕಾಜಪಟ್ಟಿ ಎಲ್ಲ ಆದ್ಮೇಲೆ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ. ನಮ್ಮ ವ್ಯೂವರ್ಸ್ ಕೇಳಿರೋದು ಕಳಿಸಿರೋ ಅಳತೆಗೆ ಇಷ್ಟು ಅಳತೆ ಬರುತ್ತೆ. ಈ ರೀತಿ ಕಟ್ ಮಾಡಿ ಕರೆಕ್ಟಾಗಿ ಬರುತ್ತೆ, ಏನೂ ಆಗಲ್ಲ. ಆದರೆ ಇವರು ಹೈಟ್ ಎಷ್ಟಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಅವರು ಕಳಿಸಿರೋ ಲೆಂತ್ ಪ್ರಕಾರ ನಾರ್ಮಲ್ ಹೈಟ್ ಇದ್ದಾರೆ ಅಂತ ಅನ್ಕೊಳ್ತೀನಿ. ಅಂದರೆ ಎದೆ ಸುತ್ತಳತೆ ಅಂದರೆ ಸ್ವಲ್ಪ ದಪ್ಪ ಇದ್ದಾರೆ, ಅದಕ್ಕೋಸ್ಕರ 40 ಇಂಚ್ ಇದೆ. ಮತ್ತು ಮುಂಭಾಗದ ಡೀಪ್ ಎಲ್ಲ ಅವರು ಎಷ್ಟು ಡೀಪ್ ಹಾಕ್ತಾರೋ ಆ ಅನುಗುಣಕ್ಕೆ ನೀವು ನೋಡಿಕೊಂಡು ಮಾರ್ಕ್ ಮಾಡ್ಕೊಬೋದು. ಆದರೆ ಕುತ್ತಿಗೆ ಅಗಲ ಮಾತ್ರ ನೀವು 2.25 ಅಥವಾ ತಪ್ಪಿದ್ರೆ 2.5 ಮಾರ್ಕ್ ಮಾಡಿ. ಸ್ಟಿಚ್ ಆದ್ಮೇಲೆ 2.5ಗೆ ಆಗುತ್ತೆ ಅದು. ಈಗ ಕಟ್ ಮಾಡೋಣ. ಫಸ್ಟ್ ಸ್ಟಾರ್ಟಿಂಗ್ ನಾವು ಬೆಲ್ಟ್ ಪಟ್ಟಿಯಿಂದ ಕಟ್ ಮಾಡಬೇಕು. ಸ್ಟಾರ್ಟಿಂಗು ಬೆಲ್ಟ್ ಪಟ್ಟಿಯಿಂದ ಕಟ್ ಮಾಡ್ಕೊಳ್ಳೋಣ. ಈಗ ಹಾರ್ಮೋಲ್ ಹತ್ರ ಒಂದು ಕಟಿಂಗು ಫುಲ್ 4 ಕಟಿಂಗನ್ನು ಮಾಡ್ಕೊಳ್ಳಿ.
ಈಗ ಇಲ್ಲಿ ಶೋಲ್ಡರ್ ಹತ್ರ, ಈಗ ಮುಂಭಾಗ ನಾವು ಬರೀ ಮುಂಭಾಗ ಕಟ್ ಮಾಡ್ತಾ ಇದ್ದೀವಿ, ಹಿಂಭಾಗ ಪಟ್ಟೆನೂ ಸಹ ಇಲ್ಲಿದೆ, ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಎಕ್ಸ್ಟ್ರಾ ಈ ಫ್ರಂಟ್ ಪಾರ್ಟ್ ಅನ್ನ ತಕ್ಕೊಳ್ಳಿ. ಜಾರತ್ತೆ ಅನ್ನೋಂಗಿದ್ರೆ ಒಂದು ಗುಂಪಿನನ್ನು ಬೇಕಾದ್ರೂ ಹಾಕೋಬಹುದು ನೀವು, ಯಾಕಂದ್ರೆ ಇಲ್ಲಿ ಇನ್ನೊಂದು ಶೇಪ್ ತೆಗಿಬೇಕು, ಅದಕ್ಕೋಸ್ಕರ. ಇನ್ನೊಂದು ಶೇಪ್ ತೆಗೆಯುವಾಗ ಕೈಯನ್ನ ಕರೆಕ್ಟ್ ಆಗಿ ತಿರುಗಿಸಿ ಈ ರೀತಿ ಶೇಪ್ ಅನ್ನ ತಕ್ಕೊಳ್ಳಿ. ನೋಡಿ, ಈ ರೀತಿ ನೀವು ಎಲ್ಲಾ ಅಳತೆ ಸೇಮ್ ಮಾಡ್ಕೊಬಹುದು. ಇದು ಮಾತ್ರ ಕುತ್ತಿಗೆ ಉದ್ದ ಅಂದು ನಂಗೆ ಕಳಿಸಿಲ್ಲ, ಹಾಗಾಗಿ ನಾನು ಮಿನಿಮಮ್ ಇಷ್ಟು ಇಡ್ಬೋದು ಅಂತೇಳಿ ಇಟ್ಟಿದ್ದೀನಿ. ಇದನ್ನ ಜಾಸ್ತಿ ಬೇಕಾದ್ರೂ ಮಾಡ್ಕೋಬಹುದು, ಕಮ್ಮಿ ಬೇಕಾದ್ರೂ ಮಾಡ್ಕೋಬಹುದು. ಇಷ್ಟ ಆಯ್ತು. ಈಗ ಫ್ರಂಟ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹೀಗೆ ಮಡಚಿ ಒಂದು ಕಚ್ಚನ್ನ ಹಾಕೊಳ್ಳಿ, ಎರಡನೇದು ಹೀಗೆ ಮಡಚಿ ಇನ್ನೊಂದು ಕಚ್ಚನ್ನ ಹಾಕೊಳ್ಳಿ, ಇನ್ನೊಂದು ಹೀಗೆ ಮಡಚಿ ಈ ತರ ಒಂದು ಕಚ್ಚನ್ನು ಹಾಕೊಳ್ಳಿ ಫ್ರೆಂಡ್ಸ್. ನಾನು ಫಸ್ಟ್ ಫ್ರಂಟ್ ತೋರಿಸ್ತೀನಿ, ಆಮೇಲೆ ಬ್ಯಾಕ್ ಅನ್ನ ತೋರಿಸ್ತೀನಿ. ನೋಡಿ, ಈಗ ಫ್ರಂಟ್ ಅಲ್ಲಿ ಇಲ್ಲಿ ಮಧ್ಯ ಕಚ್ಚಿದೆಯಲ್ಲ, ಕರೆಕ್ಟ್ ಆಗಿ ಈ ತರ ಕಟ್ ಮಾಡೋದು ಕರೆಕ್ಟ್ ಆಗಿ ಇಲ್ಲಿಗೆ ಬರುತ್ತೆ, ನಿಪ್ಪಲ್ ಪಾಯಿಂಟ್ಗೆ ಬರುತ್ತೆ. 2.5 ಇಂಚಿಗೆ ಇಲ್ಲಿಂದ 1 ಇಂಚು, ಮತ್ತೆ ಈ ಕಡೆ 1 ಇಂಚು, ಮಾರ್ಕ್ ಅನ್ನ ಮಾಡಿ. ಮತ್ತೆ ಈ ಟಕ್ಸ್ ಇಂದ 2.5 ಇಂಚಿಗೆ, ಮತ್ತೆ ಈ ಟಕ್ಸ್ ಇಂದ 2.5 ಇಂಚಿಗೆ, ಮತ್ತೆ ಈ ಟಕ್ಸ್ ಇಂದ 2.5 ಇಂಚಿಗೆ, ಈ ರೀತಿ ಮತ್ತೆ ನಿಮಗೆ ಡೌಟ್ ಇಲ್ಲ ಅಂದ್ರೆ ಇದು 2 ಮಧ್ಯೆ 6 ಇದೆ, 3 ಇಂಚಿಗೆ ಕರೆಕ್ಟ್ ಆಗಿ ಒಂದೊಂದು ಟಕ್ಸಿಗೂ 2.5 ಇಂಚ್ ಗ್ಯಾಪ್ ಇರಬೇಕು. ಮತ್ತೆ ಈ ಕರೆಕ್ಟ್ ಆಗಿ ಈ ತರ ಸರ್ಕಲ್ ಶೇಪು ಬರ್ತಾ ಇರಬೇಕು, ಇಲ್ಲ ಅಂತಂದ್ರೆ ಟಕ್ಸು ಕರೆಕ್ಟ್ ಆಗಿ ಕಪ್ಸು ಕೂರೋದಿಲ್ಲ. ನೀವು ಇದನ್ನೇನೆ ಇಲ್ಲಿ ಉಲ್ಟಕ್ಕೆ ಒಂದೊಂದು ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಇದು ಈಗ ಫ್ರಂಟ್ ಪಾರ್ಟ್ ಮುಗೀತು. ನಾನು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳಲ್ಲ, ಹಾಗೆ ಟಕ್ಸ್ ಅನ್ನ ಹಿಡಿತೀನಿ, ನಂತರ ಕಟ್ ಮಾಡ್ಕೊಡ್ತೀನಿ. ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ಅವರು ಬ್ಯಾಕ್ ಸಹ ಡೀಪ್ ಅನ್ನ ಕಳಿಸಿಲ್ಲ, ನಾನು ಹಾಗೆ ಇಡ್ತೀನಿ. 9 ಇಂಚು ಡೀಪ್ ಉದ್ದ ನಮ್ಮ ಅತ್ತೆಯವರಿಗೆ ಹಾಕದ ಅವರ ಅಳತೆ ಪ್ರಕಾರ. ಬ್ಯಾಕಲ್ಲಿ ಮಾತ್ರ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 2.5 ಅಥವಾ 10 ಇಂಚ್ ದಪ್ಪ ಇರೋದ್ರಿಂದ ನೀವು 3ಕ್ಕೆ ಬೇಕಾದ್ರೂ ಸಹ ಮಾಡ್ಕೊಬಹುದು. ನಾನು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಒಂದು ಬಾಕ್ಸ್ ಅನ್ನ ಫಸ್ಟ್ ಮಾಡ್ಕೊಳ್ತೀನಿ. ನಂತರ 3/4 ಇಂಚಿಗೆ ಒಂದು ಗೆರೆನ ಹಾಕಿ, ಈಗ ಒಂದು ರೌಂಡ್ ಶೇಪ್ ಅನ್ನ ಸ್ವಲ್ಪ 1/4 ಇಂಚು ಹೊರಗಡೆ ಬಂದ್ಬಿಟ್ಟು ತಕ್ಕೊಂಡು ಹೀಗೆ ಇಲ್ಲಿಗೇನೆ ಕೊಡ್ಬೋದು, ನೀಟಾಗಿ ಬರುತ್ತೆ. ಈ ಡೀಪು ಅಷ್ಟೇ, ನಮ್ಮ ವ್ಯೂವರ್ಸ್ ಕಳಿಸಿರೋ ಕಮೆಂಟಿಗೆ ಅವರು ಡೀಪನ್ನ ಎಷ್ಟು ಉದ್ದ ಬೇಕಾದ್ರೂ ಇಟ್ಕೋಬಹುದು. ಇಲ್ಲಿ 3 ತನಕನೂ ಸಹ ಅಗಲವನ್ನು ಇಟ್ಕೊಬಹುದು, ಆದ್ರೆ ಇಲ್ಲಿ 2 ಕಾಲಿಗೆನೆ ಇಲ್ಲಿ ಸೇರಿಸ್ಬೇಕು ಕರೆಕ್ಟಾಗಿ. ಇದು ಅವರವರ ಬ್ಲೌಸ್ಗೆ ಅನುಗುಣವಾಗಿ ಇಟ್ಕೊಬಹುದು. ನೋಡಿ ಫ್ರೆಂಡ್ಸ್, ಬ್ಯಾಕ್ ಸಹ ರೆಡಿ ಆಯ್ತು. ಈ ರೀತಿ ಬ್ಯಾಕ್ ಬಂತು. ಇಲ್ಲಿ ನೀವು ಸ್ವಲ್ಪ ಶೇಪ್ ಅನ್ನ ಕಟ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಬರುತ್ತೆ. ಇದು ತುಂಬಾ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಇದನ್ನ ಲೈನಿಂಗ್ ಹಾಕ್ಬಿಟ್ಟೆ ನಾನು ಸ್ಟಿಚ್ ಮಾಡ್ತೀನಿ. ಇದು
ಬ್ಯಾಕ್ ಆಯಿತು, ಇದು ಪಟ್ಟಿ ಪೀಸ್ ಆಯಿತು, ಮತ್ತು ಇದು ಫ್ರಂಟ್ ಆಯಿತು. ಈಗ ಸ್ಲೀವ್ ಕಟಿಂಗನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಸ್ಲೀವ್ ಕಟಿಂಗ್ ಬಂದು ಮಾಡೋಣ. ಫಸ್ಟು ಸ್ಲೀವ್ ಈ ರೀತಿ ಪೀಸನ್ನು ಹೀಗೆ ರೆಡಿ ಮಾಡ್ಕೊಬೇಕು. ಮಾಡಿಕೊಂಡು ಈ ರೀತಿ 4 ಫೋಲ್ಡ್ ಆಗಿ ಮಡ್ಚ್ಕೊಬೇಕು. ಸ್ಲೀವು ಅಷ್ಟೇ ಅವರವರ ಎಷ್ಟೆಷ್ಟು ಉದ್ದ ಹಾಕ್ತಾರೆ ಅಷ್ಟು ಉದ್ದಕ್ಕೆ. ನಾನು 6 ಇಂಚಿಗೆ ಇವ್ರಿಗೆ ಸ್ಲೀವನ್ನು ಇಡ್ತೀನಿ. ಇದು ಫುಲ್ ಲೆಂತ್ ಬ್ಲೌಸು ಅಲ್ಲ, ಮತ್ತು ತುಂಬ ಚಿಕ್ಕ ತೊಳು ಅಲ್ಲ, ಹಾಗಾಗಿ ಡೌನಿಂಗನ್ನು ನಾನು 2.5 ಇಂಚಿಗೆ ಕೊಡ್ತೀನಿ. ಈಗ ಸ್ಕೇಲಲ್ಲಿ ಒಂದು ಗೆರೆಯನ್ನು ಹೀಗೆ ಹಾಕೊಳ್ಳಿ ಕರೆಕ್ಟಾಗಿ. ನಂತರ ಮೇಲಿಂದ ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ 2.5 ಇಂಚಿಗೆ, ಇಲ್ಲಿಂದ ಬಂದ್ಬಿಟ್ಟು ಒಂದು 1/2 ಇಂಚಿಗೆ ಮೇಲೆ ಈ ರೀತಿ ಶೇಪ್ ಕೊಟ್ಕೊಳ್ಳೋಕ್ಕೆ ತಗೊಬರ್ಬೇಕು. ತಂದ್ಬಿಟ್ಟು ಇದಕ್ಕೇ ಕರೆಕ್ಟಾಗಿ ಸೇರಿಸ್ಬೇಕು. ನಂತರ ಇಲ್ಲಿಂದ 1/2 ಇಂಚಿಗೆ ಇದು ಇನ್ನೊಂದು ಶೇಪು ಕೊಟ್ಕೊಳ್ಳೋಕ್ಕೆ ಈ ರೀತಿ ಮಾಡ್ಕೊಬೇಕು. ಮಾರ್ಜಿನ್ 2 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಫಿಟ್ಟಿಂಗ್ ಅಳತೆ 2 ಇಂಚು ಎಕ್ಸ್ಟ್ರಾ ಇದೆ. ಈಗ ಫಸ್ಟ್ ಕಟ್ಟಿಂಗನ್ನು ಮಾಡೋಣ. ಫಸ್ಟು ಮೇಲ್ ಪಾರ್ಟನ್ನು ಅಂದರೆ ಬ್ಲೌಸಿನ 4 ಪಾರ್ಟನ್ನು ಕಟ್ ಮಾಡಿ ತೆಗಿಬೇಕು ಈ ರೀತಿ. ಈಗ ಇಲ್ಲಿ ಬ್ಲೌಸಿನ ಮಧ್ಯದಲ್ಲಿ ಒಂದು ಕಚ್ಚನ್ನು ಹಾಕೊಳ್ಳಿ. ಕರೆಕ್ಟಾಗಿ ಸ್ಲೀವ್ ಅಟ್ಯಾಚ್ ಮಾಡುವಾಗ ನಿಮಗೆ ತೊಂದರೆ ಆಗಲ್ಲ. ಈಗ ಇವರು ದಪ್ಪ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ಕೆಳಗಡೆ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳಿ. ತುಂಬ ಸಣ್ಣ ಇರೋ ಅಳತೆ ಆದರೆ ನೀವು ಈ ಗ್ಯಾಪನ್ನು ಸ್ವಲ್ಪ ಕಡಿಮೆ ಮಾಡಿ. ಅಂದರೆ ಇದು ಫಸ್ಟ್ ಈ ಶೇಪ್ ತೆಗ್ದಿದ್ದೀವಲ್ಲ, ಇದನ್ನು ಕಡಿಮೆ ಮಾಡಿ. ಯಾಕಂದರೆ ಇದು 10 ಇಂಚ್ ಎದೆ ಸುತ್ತ 4ನೇ ಒಂದು ಭಾಗ ಆಗಿದೆ. ಸ್ವಲ್ಪ ಇದು ಗ್ಯಾಪ್ ಇರಬೇಕು ಮುಂಭಾಗಕ್ಕೆ, ಇಲ್ಲಾಂದರೆ ಸ್ವಲ್ಪ ಎಳ್ಕೊಂಡಂಗೆ ಆಗುತ್ತೆ, ಟೈಟ್ ಆದಂಗೆ ಆಗುತ್ತೆ ಹಾರ್ಮೋಲ್ ಹತ್ರ. ಮತ್ತು ಇಲ್ಲಿಗೆ ಒಂದು ಕಚ್ಚನ್ನು ಹಾಕೋಣ. ಕರೆಕ್ಟಾಗಿ ಕಚ್ಚಿಗೆ ಕರೆಕ್ಟಾಗಿ ಸೇರುತ್ತೆ. ಹೀಗೆ ಬರುತ್ತೆ. ನೀವು ಸ್ಲೀವು ಈಗೇನೆ ಕಟ್ ಮಾಡುವಾಗಲೇ ಮುಂಭಾಗ ತಗೋಬೋದು, ಇಲ್ಲ ಅಂದರೆ ಸ್ಟಿಚ್ ಮಾಡುವಾಗಲೂ ಸಹ ಮುಂಭಾಗವನ್ನು ತಕ್ಕೋಬೋದು. ನೋಡಿ ಫ್ರೆಂಡ್ಸ್, ಸ್ಲೀವ್ ರೆಡಿಯಾಗಿದೆ. ಹಾಗೆ ಬ್ಲೌಸಿನ ಎಲ್ಲ ಪಾರ್ಟ್ಗಳು ರೆಡಿಯಾಗಿದೆ. ಬ್ಯಾಕು, ಫ್ರಂಟು ಮತ್ತು ಪಟ್ಟಿ. ಈಗ ಸ್ಟಿಚ್ ಮಾಡಬೇಕು. ನಮ್ಮ ವ್ಯೂವರ್ಸ್ ಕೇಳಿರೋ ಅಳತೆಗೆ ನಾನು ಕಟ್ಟಿಂಗ್ ಮಾಡಿ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ನೀವು ಕೇಳಿದ್ರಲ್ಲಿ ನಾನು ಹೇಳ್ಕೊಟ್ಟಿರೋದು ನಿಮಗೆ ಕರೆಕ್ಟಾಗಿ ಅರ್ಥ ಆಗಿತ್ತು, ಏನಾಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇನ್ನೇನಾದರೂ ಇದ್ದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ. ನೀವು ಕೇಳಿರೋ ಅಳತೆಗೆ ಅಂದರೆ ನಮ್ಮ ವ್ಯೂವರ್ಸ್ ಕಮೆಂಟ್ ಮಾಡಿದರು, ನಮ್ಮ ವಿಡಿಯೋನ ನೋಡಿಬಿಟ್ಟು ಅವರೊಂದು ಕಮೆಂಟ್ ಮಾಡ್ತಾರೆ ಅಂತಂದರೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು 40 ಸೈಜ್ ಎದೆ ಸುತ್ತಳತೆ ಇರೋ ಅಳತೆ ಬ್ಲೌಸ್ಗೆ ಯಾವ ರೀತಿ ಮಾರ್ಕ್ ಹಾಕಿ ಕಟ್ ಮಾಡೋದು ಅನ್ನೋದನ್ನು ಬಟ್ಟೆ ಮೇಲೇ ಕಟ್ ಮಾಡಿ ತೋರಿಸಿದ್ದೀನಿ. ಅವರು ಪೇಪರ್ ಮೇಲೆ ಅಂತ ಹೇಳಿದ್ರು, ನನ್ನ ಪೇಪರ್ ಬೇಡ, ಇದು ಒಬ್ಬರಿಗೆ ಸ್ಟಿಚ್ ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ನಾನು ಬಟ್ಟೆ ಮೇಲೇ ಇಟ್ಬಿಟ್ಟು ಕಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ಕಟಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಕಮೆಂಟ್ಗಳಿಗೂ ನಾನು ಉತ್ತರ ಕೊಡ್ತೀನಿ. ಏನೇ ಕನ್ಫ್ಯೂಷನ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.